ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಫ್ರೆಂಡ್ಸ್, ಇವತ್ತು ನನಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ VRPS ವಿಜಯನಗರ ರಾಯಲ್ ಪಿಜನ್ ಸೊಸೈಟಿದು ಇವತ್ತು ಆ್ಯನ್ಯುವಲ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ಪ್ರೈಸಸ್ನ ಕೊಡೋದಕ್ಕೋಸ್ಕರ ಸುತ್ತಮುತ್ತ ಇರುವಂಥ ಫೇಮಸ್ ಕ್ಲಬ್ಸ್ ಅಂದರೆ ಕಂಪ್ಲೀಟಾಗಿ ಬೆಂಗಳೂರು, ಚಳ್ಳಕೆರೆ, ರಾಯಚೂರು ಮತ್ತು ಮಂಡ್ಯ ಕಡೆಯಿಂದ ಕೂಡ ಗ್ರೇಟ್ ಫ್ಯಾನ್ಸಿಯರ್ಸ್ ಎಲ್ಲರೂ ಬರ್ತಾರೆ. ಯಾರ್ಯಾರು ಬರ್ತಾರೆ ಮತ್ತು ಅವ್ರು ಕಂಪ್ಲೀಟಾಗಿ ಮಾಹಿತಿ ಎಲ್ಲವೂ ನಾವು ಈಗ ಮುಂದೆ ಬರುವ ಇವೆಂಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನನಗೂ ಒಂಥರ ಕುತೂಹಲ ಇದೆ, ನಮ್ಮದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ನಡೆಯುತ್ತೆ, ಪ್ರೋಗ್ರಾಮ್ ಎಲ್ಲ ನಾವು ಯಾವ ರೀತಿ ಪ್ಲ್ಯಾನ್ ಪ್ರಕಾರ ಅದು ಹೆಂಗೆ ನಡೆಯುತ್ತೆ ಅನ್ನೋದು ಕೂಡ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನೀವು ಕೂಡ ಭಾಳ ಈಗರ್ಲಿ ವೇಟಿಂಗ್ ಅನಿಸುತ್ತೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಕಲಿತು ಇವಾಗ ಹೋಗೋಣ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ನಡೆಯುತ್ತೆ ಮತ್ತು ಅದು ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದು ಮಾಹಿತಿ ನಾನು ಕೂಡ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಕವರೇಜಲ್ಲಿ ನಾನು ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಿಮಗೆ ಇನ್ ಡೀಟೇಲ್ ಡೆಪ್ತಾಗಿ ನಾನು ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ತೀನಿ. ಲೆಟ್ಸ್ ಗೋ ಇನ್ ಟು ದ ವಿಡಿಯೋ. ಬನ್ನಿ ಸ್ನೇಹಿತರೆ, ವೇದಿಕೆಯ ಮೇಲೆ ನಮ್ಮ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಆಲ್ ಅವರ್ ಚೀಫ್ ಗೆಸ್ಟ್ ಆನ್ ಟು ದ ಸ್ಟೇಜ್. Love the chase and the hunt, and I set the pace when I'm running. I always take what I want and I always give it 100. Don't need a bank, no I'm funded. Play the game like it's nothing. I'm always thankful for something. Don't take for granted, stay humble. Now wake up, it's time to look at the enemy. Look in the mirror if he is no friend to me. It's not working out, maybe it's the chemistry. It's time to break up so I can make a better me. Better believe in your mind, cause it's everything. You can mold, shape, find almost anything. All it takes is some time and some clarity to find your identity. It's mind over everything. And when I feel like this, I'm immortal. 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 Don't be scared. Just step up. Don't be scared.
ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ನಮ್ಮ ಅತಿಥಿಗಳು ಅವರ ಸಮಯ ಕೊಟ್ಟು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮ ಒಂಥರ ಎತ್ತನ ಮಾಲನ ಎತ್ತನ ಕೋಗಿಲೆ ಅನ್ನೋ ಥರ ಇದೆ. ಎಲ್ಲಿನ ಮನುಷ್ಯರು, ಎಲ್ಲಿರೋ ಯಾರದ್ದು ಮನೆ, ಎಲ್ಲೋ ಏನೋ ಯಾವ ಊರು ಗೊತ್ತಿಲ್ಲ, ಇದನ್ನೆಲ್ಲ ಒಗ್ಗೂಡಿಸ್ತದೆ. ಈ ಒಂದು ಹಕ್ಕಿ ಒಗ್ಗೂಡಿಸುತ್ತೆ ಅಂತಂದರೆ ಅದನ್ನು ನಂಬಕ್ಕಾಗ್ತಾ ಇಲ್ಲ. ಯಾಕಂದರೆ ನಾವು ಮನುಷ್ಯರಿಗೆ ಒಂದು ಸಂಬಂಧ ಇದೆ ಅಂತ ಹೇಳ್ಬೋದು. ಆದರೆ ಈ ಪ್ರಾಣಿಗಳು ಪಕ್ಷಿಗಳು ನಮ್ಮನ್ನೇ ಯಾಕೆ ಅವಲಂಬಿಸ್ತವೆ, ನಮ್ಮನ್ನೇ ನಂಬ್ಕೊಂಡು ಯಾಕೆ ಇರ್ತವೆ, ನಮಗೆ ಯಾಕೆ ಅಷ್ಟು ಪ್ರೀತಿ ವಾತ್ಸಲ್ಯ ತೋರಿಸ್ತವೆ? ಸೊ ಹಂಗಾಗಿನೇ ಈ ಪಾರಿವಾಳ ಅನ್ನೋದೇ ಒಂದು ಪ್ರೀತಿಯ ಸಂಕೇತ ಅಂತ ಹೇಳ್ತಾರೆ. ಈ ಪಾರಿವಾಳ ಇಷ್ಟೆಲ್ಲ ಜನರನ್ನ ಒಂದೇ ಹತ್ರ ಒಗ್ಗೂಡಿಸುತ್ತೆ ಅಂತಂದ್ರೆ ಅದನ್ನು ನೋಡೋಕ್ಕೆ ಒಂಥರ ಸಂತೋಷ, ತುಂಬ ಖುಷಿ ಆಗ್ತಾ ಇದೆ. ಹಾಗೂ ಅದರಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಲ್ಲ ಅನ್ನೋದು ಇನ್ನೂ ಖುಷಿ ತರೋ ಸಂಗತಿ. ಇದೇ ಒಂದು ಸಂಗತಿಯಲ್ಲಿ 2021ರಲ್ಲಿ ನಾವು ವಿಜಯನಗರ ರಾಯಲ್ ಪಿಜನ್ ಸೊಸೈಟಿ ಅಂತ ಹೊಸಪೇಟೆಯನ್ನು ಯಾವಾಗ ಮೊದಲಾಗಿ ಇವಾಗ ಜಿಲ್ಲೆ ಅಂತ ಘೋಷಣೆ ಮಾಡಿದ್ರು, ವಿಜಯನಗರ ಜಿಲ್ಲೆ ಅಂತ ಘೋಷಣೆ ಮಾಡಿದ್ರು, ಅವಾಗೇ ನಮಗೊಂದು ಮನಸ್ಸಿಗೆ ಬಂತು, ನಾವು ನಮ್ಮ ವಿಜಯನಗರದ ಹೆಸರು ಮೇಲೆ ಒಂದು ನಮ್ಮ ಪಕ್ಷಿಗಳ ಒಂದು ಅಸೋಸಿಯೇಷನ್ ಓಪನ್ ಮಾಡಬೇಕು ಅಂತಂದೇಳಿ. ಹಾಗೆ ನಮ್ಮೆಲ್ಲರ ಅಭಿಪ್ರಾಯ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು 2021ರಲ್ಲಿ ನಾವು ಈ ಕ್ಲಬ್ನ ಚಾಲೂ ಮಾಡಿದ್ವಿ. ಈ ಕ್ಲಬ್ಬಲ್ಲಿ ದುರದೃಷ್ಟ ನಾವು ನಮ್ಮ ಭಾಳ ಅತ್ಯುತ್ತಮವಾದ ಗೆಳೆಯ, ಅಚ್ಚುಮೆಚ್ಚಿನ ಗೆಳೆಯ, ಎಲ್ಲ ಪ್ರೀತಿಯ ಗೆಳೆಯ ನಮ್ಮ ಮಾಜಿ ಅಧ್ಯಕ್ಷ ಸ್ಯಾವ್ಯ ಸ್ಮಿತ್ ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಅದು ನಮ್ಮ ದುರದೃಷ್ಟ. ಅದೃಷ್ಟ ಏನಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಲಬ್ಬಲ್ಲಿ ಮೆಂಬರ್ಸ್ ಇರೋದ್ರಿಂದ 2021ರಲ್ಲಿ 21 ಜನ ಇದ್ವಿ. ಈ ವರ್ಷಕ್ಕೆ ಆಲ್ರೆಡಿ 35 ಜನ ಆಗಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ, ನಮ್ಮ ಕ್ಲಬ್ಬು ಸೇರ್ತಾ ಇದ್ದಾರೆ. ಹಾಗೆ ಒಂದೇ ರೇಸ್ ಆಡಿದ್ವಿ 2021ರಲ್ಲಿ. 2022ರಲ್ಲಿ 1000 ತನಕ ರೀಚ್ ಆದ್ವಿ ಅನ್ನೋಕ್ಕೆ ನನಗೊಂದು ಹೆಮ್ಮೆ ಅನಿಸ್ತಾ ಇದೆ. ಭಾಳ ಕಡಿಮೆ ಸಮಯದಲ್ಲಿ ನಾವು 1000ಗೆ ರೀಚ್ ಆಗಿದ್ದೀವಿ ಅಂತ ನನಗೆ ಹೇಳೋಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಇದನ್ನ ತಗೊಂಡು ಹೋಗ್ಬೇಕಂತಂದೇಳಿ ನಾನು ಕೇಳ್ತೀನಿ. ಮತ್ತು ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ, ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಇರಲಿ, ಕರುಣೆ ಇರಲಿ. ಈ ಪ್ರಾಣಿ ಪಕ್ಷಿ ಸಂಕುಲನ ಉಳಿಸ್ಬೇಕು, ಈ ನಾಡು ಉಳಿಸ್ಬೇಕು. ಯಾಕಂದರೆ ಮನೆ ಸದಸ್ಯರು ಜನರು ಜಾಸ್ತಿ ಆದರೆ ಇನ್ನೊಂದು ಮನೆಗೆ ಹೋಗ್ಬೋದು. ಆದರೆ ಈ ಭೂಮಿ ಮೇಲೆ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ ಇಲ್ಲ ಅಂತಂದರೆ, ಈ ಭೂಮಿ ಉಳಿಯೋದಂದರೆ ಇಲ್ಲಿಂದ ಬಿಟ್ಟು ಮತ್ತೆ ಇನ್ನೊಂದು ಭೂಮಿಗೆ ಹೋಗೋಕ್ಕಾಗಲ್ಲ. ಇದು ಇರೋದು ಒಂದೇ ಭೂಮಿ. ಇದನ್ನು ನಾವು ಅಚ್ಚುಕಟ್ಟಾಗಿ ಇಟ್ಕೋಬೇಕು, ಚೆಂದಾಗಿ ನೋಡ್ಕೋಬೇಕು. ಎಲ್ಲ ಪ್ರಾಣಿ ಪಕ್ಷಿ ಸಂಕುಲನ ಚೆನ್ನಾಗಿ ಪ್ರೀತಿ ಮಾಡಬೇಕು, ಅವನ್ನೆಲ್ಲ ಉಳಿಸ್ಬೇಕು ಅಂತಂದೇಳಿ ಕೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಕ್ಲಬ್ಬಿನ ಬಗ್ಗೆ ಕಿರು ಪರಿಚಯ ನೀಡಿದಂಥ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳು. ಅವರು ಹೇಳಿದಾಗೆ ಈಗ 2 ವರ್ಷದ ಹಿಂದೆ ನೀವ್ಯಾರೋ ನಾವ್ಯಾರೋ ಅನ್ನೋದಿತ್ತು, ಒಬ್ರಿಗೊಬ್ಬರು ಪರಿಚಯ ಇರಲಿಲ್ಲ, ಏನಿಲ್ಲ. ಈ ಒಂದು ಪಾರಿವಾಳ ನಮ್ಮೆಲ್ಲರನ್ನೂ ಇಲ್ಲಿ ಸೇರಿಸಿ ಅನ್ಯೋನ್ಯವಾಗಿ ಜೀವನ ನಡೆಸುವಂಥ ಈ ಪಾಠವನ್ನು ಕಲಿಸಿದೆ. ಇವತ್ತಿನ ದಿನ ಕುಟುಂಬಗಳ ಮಧ್ಯೆ ಜಗಳ ನಡೀತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಒಂದು ಪಾರಿವಾಳ ಪ್ರೀತಿ ವಿಶ್ವಾಸದಿಂದ ಒಬ್ಬರನ್ನೊಬ್ಬರು ಹಚ್ಚಿಕೊಂಡು ಸಹಬಾಳ್ವೆಯಿಂದ ಜೀವನ ನಡೆಸೋದು ಹೇಗೆ ಅಂತ ಹೇಳಿಕೊಡ್ತಾ ಇದೆ. ಹಾಗಾಗಿ ಅದನ್ನು ವಿಸ್ತಾರವಾಗಿ ಹೇಳಿದಂಥ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳು. ರಾಯಲ್ ಪಿಜನ್ ಸಂಸ್ಥೆ ಇವರು ಸುಮಾರು ಒಂದು 6 ವರ್ಷದಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರಗಳನ್ನು ಕೊಡುವ ಮುಖಾಂತರ ಒಂದು ಸೇವೆಯನ್ನು ಮಾಡ್ಕೊತ ಬರ್ತಾ ಇದ್ದಾರೆ. ಇದು ನೋಡಿ, ನಾವು ದುಡಿತೀವಿ, ನಮಗೆಲ್ಲ ಗೊತ್ತಾಗ್ತಿದೆ ಮಾಹಿತಿ, ನಮ್ಗೇನು ಬೇಕು ನಾವು ಏನು ಬೇಕು ತಗೋತೀವಿ. ಬಟ್ ಈ ಒಂದು ಸಂಘ ವತಿಯಿಂದ ಜಂಗಲ್ನಲ್ಲಿ ಇರ್ಬೋದು, ಕಾಡಿನಲ್ಲಿ ಇರ್ಬೋದು, ಹೋಗಿ ಪ್ರಾಣಿಗಳಿಗೆ ಕೋತಿ ಇರ್ಬೋದು, ಬೇರೆ ಬೇರೆ ಪಕ್ಷಿಗಳು ಇರ್ಬೋದು, ಅಂಥವ್ರಿಗೆ ಆಹಾರ ಧಾನ್ಯಗಳನ್ನು ಹಾಕಿ ಒಂದು ಬಹಳ ಪುಣ್ಯದ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಅದರ ಜೊತೆಗೆ ಈ ಒಂದು ಪಾರಿವಾಳದ ಸ್ಪರ್ಧೆಗಳನ್ನು ಇಡುವ ಮುಖಾಂತರ ಒಂದಕ್ಕೊಂದು ಬೇರೆ ಬೇರೆ ಕಮಿಟಿಗಳು ಪ್ರೀತಿ ಸೌಹಾರ್ದತೆಯಿಂದ ಈ ಒಂದು ಸಂಘ ಹೋಗ್ತಾ ಇದೆ.
ಬಹಳ ಒಳ್ಳೆಯ ಕಾರ್ಯ ಇನ್ನು ಮುಂದೆ ಸಾಗಿದೆ ಅಂತ ಹೇಳುತ್ತಾ, ಮತ್ತು ಅವರು ಹೇಳಿದ್ರು ನಮ್ಮ ಕಿರಣ್ ಅವರು 1,000 ಕಿಲೋಮೀಟರ್ ದೂರ ಸ್ಪರ್ಧೆಯಲ್ಲಿ ಕೂಡ ನಮ್ಮ ಪಾರಿವಾಳಗಳನ್ನು ಬಿಟ್ಟರೆ ಅದು ನೇರವಾಗಿ ಅವರ ಏನು ಮನೆ ಇದೆ ಆ ಮನೆಗೆ ಅವರು 1 ದಿನ 2 ದಿವಸದಲ್ಲಿ ತಲುಪ್ತಾ ಇದೆ. ಇದು ಸಾಮಾನ್ಯ ಇಲ್ಲಿದೆಲ್ಲ ಭಾಳ. ಈಗ ನಾವು ಯಾವುದೋ ಒಂದು ಸಿಟಿಗೆ, ಬಾಂಬೆ ಸಿಟಿನಲ್ಲಿ ಇರ್ಬೋದು, ಎಲ್ಲೋ ಒಂದು ಕಡೆಗೆ ಮೂಲೆಗೆ ನಮ್ಮ ಬಿಟ್ಟರೆ ನಮ್ಮ ಎಲ್ಲಿ ನಮ್ಮ ಆ ಸ್ಥಳ ಇದೆ ಒಂದು 5-10 ಕಿಲೋಮೀಟರ್ನಲ್ಲಿ ನಾವು ಸೇರೋದು ಬಹಳ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಸಾವಿರಾರು ಕಿಲೋಮೀಟರ್ದಲ್ಲಿ ಇಂಥ ಒಂದು ಪ್ರಾಣಿ ಪಕ್ಷಿ ಬಿಟ್ಟರೆ ಕೂಡ ಅದು ನೇರವಾಗಿ ತಮ್ಮ ಸ್ಥಾನಕ್ಕೆ ಬರ್ತೈತೆ ಅಂದರೆ ಇದು ಸಾಮಾನ್ಯ ಇಲ್ಲ. ಅಂಥದ್ದು ಒಂದು ಕಲೆ, ಒಂದು ಕ್ರೀಡಾದಲ್ಲಿ ಈ ಒಂದು ನಮ್ಮ ವಿಜಯನಗರ ಪಿಜನ್ ಅವರು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಈ ಭಾಗದಿಂದ ನಾನು ಮೊನ್ನೆ ಕೇಳಿದೆ, ಡೆಲ್ಲಿಯಿಂದ ಬೆಂಗಳೂರಿಗೂ ಕೂಡ ಈ ಒಂದು ಸ್ಪರ್ಧೆ ನಡೀತಂತೇಳಿ. ಆ ದಿಲ್ಲಿನಲ್ಲಿ ಬಿಟ್ಟಿದ್ದು ಪಾರಿವಾಳ ಸೀದಾ ಬೆಂಗಳೂರಿಗೆ ಅವರ ಮನೆಯಲ್ಲಿ ಹೋಗಿ ಕೂತಂತೆ. ಇದು ನೋಡ್ರಿ 2,500 ಕಿಲೋಮೀಟರ್. ಮೆಂಬರ್ಗಳೇ, ಈ ಲೆವೆಲ್ ನಿಮ್ಮ ಬಳ್ಳಾರಿ, ಮುಂಚೆ ನಿಮ್ಮ ಹೊಸಪೇಟೆ ಬಳ್ಳಾರಿ ಎಲ್ಲ ಜೊತೆಲೆ ಸೇರಿ ಇದು ಮಾಡ್ತಾ ಇದ್ರಿ. ಈಗ ನೀವು ಬೇರೆ ಕ್ಲಬ್ ಆಗೈತೆ, ಮತ್ತು ಗಂಗಾವತಿಯಲ್ಲೆಲ್ಲ ಆಗೈತೆ, ರಾಯಚೂರೆಲ್ಲ ಆಗೈತೆ ಅಂತಂದಾಗ ನಮಗೂ ಸಂತೋಷ ಆಯಿತು. ನೀವೆಲ್ಲ ಒಂದು ಫೆಡರೇಷನ್ ಮಾಡಿರಿ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಕರ್ನಾಟಕದಿಂದ ಬೆಂಗಳೂರಿಂದ ಕೂಡ ಭಾರಿ ಡಿಫ್ರೆನ್ಸ್ ಬಂದಿದೆ. 250, 350 ಬರ್ಬೋದು ಡಿಸ್ಟೆನ್ಸು. ಅದರಿಂದ ನಮ್ಮ ಟ್ರಾವೆಲೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗ ಟ್ರಾವೆಲ್ ಪ್ರಾಬ್ಲಮ್ ಏನಂದರೆ ಆಂಧ್ರದಲ್ಲಿ ಗಾಡಿ ಇಟ್ಕೊಂಡವ್ರೆ. ನಿಮ್ಮದೆಲ್ಲ ಬಂದಾಗ ನಾವು ಕ್ಯಾಂಟ್ರ್ ಮಾಡಬೇಕು, ಅದನ್ನೆಲ್ಲ ಸ್ವಲ್ಪ ಕಷ್ಟ ಆಗೋದ್ರಿಂದ ನೀವೇ ಒಂದು ಫೆಡರೇಷನ್ ಮಾಡಿಕೊಂಡು ಬೇಕಾದ್ರೆ ಮಾಡಿರಿ, ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಮಾಡ್ತೀವಿ ನಾವು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ యూ. విజయనగర్ రాయల్ పిజన్ సొసైటీ నేను ఫస్ట్ టైం హొసపేట వచ్చి ఫంక్షన్ అరేంజ్ చేస్తాను. చాలా సంతోషం. మీ ఎక్స్ ప్రెసిడెంట్ మిస్టర్ జేవియర్ స్పెక్ ఆయనకి నేను వచ్చి ప్రే చేసుకున్నాను ఆత్మశాంతి అవ్వడానికి. ఈ క్లబ్ ప్రెసిడెంట్, సెక్రటరీ అండ్ వైస్ ప్రెసిడెంట్, జాయింట్ సెక్రటరీ అండ్ ట్రెషరర్ అందరికీ చాలా థ్యాంక్స్ చెప్పుకుంటాను. ఎందుకంటే ఇన్వైట్ చేసి ఎంతో ఎక్సలెంట్గా హానర్ చేసి ఫస్ట్ టైం ఇక్కడ చూస్తాను. ఈ మాదిరిగా హానర్ చేసింది డిఫరెంట్గా ఉంటాయి. చాలా సంతోషంగా ఓపెన్ బయట బర్డ్ పిజన్ ఓపెన్ అందరి సైడ్లో బర్డ్ పావురాలు ఇచ్చి అందరూ ఓపెన్ అక్కడనే ఇన్వైట్ చేసి డిఫరెంట్గా ఉంది. చాలా సంతోషం. ఎవ్రీ ఇయర్ మంచి అందరూ బాగా రేస్ చేసి ఎవ్రీ ఇయర్ బాగా ఇంప్రూవ్మెంట్ అవ్వాలని నేను ప్రే చేసుకుంటాను. ఈ క్లబ్ మెంబర్స్, ఫ్రాంచైజ్ ఛాంపియన్స్ అందరికీ నేనే విష్ చేసుకున్నాను. చాలా థ్యాంక్ యూ వెరీ మచ్.